ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ಒಂದು ಒಳ್ಳೆ ಸೊಪ್ಪಿನ ಆರೋಗ್ಯಕರವಾದಂಥ ಸೊಪ್ಪಿನ ಪಕೋಡವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಯಾವ ಸೊಪ್ಪು ಅಂತ ತಿಳ್ಕೊಳ್ಳೋದಕ್ಕೆ ಮೊದಲು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಇದು ಬಸಳೆ ಸೊಪ್ಪು. ಕೆಲವೊಂದು ಜನಕ್ಕೆ ಮನೆ ಹತ್ರ ಇದ್ರೂ ಕೂಡ ಗೊತ್ತಿರಲ್ಲ ಯಾವ ರೀತಿ ಬಳಸೋದು, ಈ ಸೊಪ್ಪನ್ನ ಯಾವ ರೀತಿ ತಿನ್ನೋದು ಅಂತಲೇ ಗೊತ್ತಿರಲ್ಲ, ಮಾಡೋದಕ್ಕೂ ಗೊತ್ತಿರಲ್ಲ ರೆಸಿಪಿನ. ಈ ಸೊಪ್ಪಿನಲ್ಲಿ ತುಂಬ ರೆಸಿಪಿಗಳನ್ನ ಮಾಡ್ಬೋದು. ಹಾಗಾಗಿ ಇವತ್ತು ನಾನು ಇದರಿಂದ ಪಕೋಡನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಎಲೆ ಬಿಡಿಸ್ಕೊಂಡು, ದಂಟನ್ನ ಹಾಕಬೇಡಿ, ನೀಟಾಗಿ ಎಲೆ ಬಿಡಿಸ್ಕೊಂಡು ಈ ರೀತಿ ಚಿಕ್ಕದಾಗಿ ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಾಣಿಸ್ತಾ ಇರ್ಬೋದು, ನಾನು ದಂಟು ತೊಗೊಂಡಿಲ್ಲ, ಇದರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಇದ್ರೂ ಕೂಡ ಯಾವ ರೀತಿ ಬಳಸೋದು ಅಂತ ಗೊತ್ತಿರಲ್ಲ. ಇಲ್ಲದೆ ಇರೋರು ಎಷ್ಟೇ ದುಡ್ಡಾದ್ರೂ ಕೂಡ ಸಂತೆಗಳಲ್ಲಿ ಸೊಪ್ಪಿನ ಅಂಗಡಿಗಳಲ್ಲಿ ತಗೊಂಡು ಇದನ್ನು ಸೊಪ್ಪನ್ನ ಯೂಸ್ ಮಾಡ್ತಾರೆ. ಎಷ್ಟೇ ದುಡ್ಡಾದ್ರೂ ಗೊತ್ತಿರೋರು ಒಳ್ಳೆಯದು ಅಂತ ಹೇಳ್ಬಿಟ್ಟು ಇದನ್ನು ತಿನ್ನೋಕ್ಕೆ ಎಷ್ಟು ದುಡ್ಡು ಕೊಟ್ಟರು ಆದರೂ ತೊಗೊಂಡು ತಿಂತಾರೆ. ಗೊತ್ತಿಲ್ಲದೆ ಇರೋರು ಹಳ್ಳಿ ಕಡೆ ಏನು ಮಾಡ್ತಾರೆ, ಇದನ್ನು ಯೂಸ್ ಮಾಡೋಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಅದು ಎಷ್ಟಿದ್ರೂ ಯೂಸ್ ಮಾಡಲ್ಲ. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 6ರಿಂದ 7 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೋಂಪು, ಜೀರಿಗೆ ಮತ್ತು ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ, ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡೋಣ. ಫಸ್ಟು ಸೊಪ್ಪಿನಲ್ಲಿ ನೀರಿರುತ್ತೆ, ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆವಾಗ ನಿಮಗೆ ನೀರು ಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ. ಇನ್ನೂ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊಪ್ಪಿಗೆ ಏನಾದರೂ ಕಮ್ಮಿ ಅನ್ನಿಸ್ತು ಹಿಟ್ಟು ಅಂತ ಅಂದಾಗ ಇನ್ನೂ ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬರೀ ಸೊಪ್ಪು ಅನಿಸಿದ್ರೆ ಆಮೇಲೆ ಇನ್ನೊಂದು ಚೂರು ನೀರನ್ನ ಹಾಕ್ಕೊಂಡು ನಿಮಗೆ ನೋಡ್ಕೊಳ್ಳಿ, ಬೇಕು ಅನಿಸಿದ್ರೆ ನೀರನ್ನ ಹಾಕ್ಕೊಳ್ಳಿ. ತುಂಬ ನಾವು ಬಜ್ಜಿಗೆ ಕಲಿಸ್ತೀವಲ್ಲ ಆ ರೀತಿ ನೀರನ್ನ ಹಾಕ್ಕೊಂಡು ಕಲಸೋದಕ್ಕೆ ಹೋಗಬಾರ್ದು. ತುಂಬ ಬಿಡಿಯಾಗಿರಬೇಕು. ಇವಾಗ ನೋಡಿ, ಈ ರೀತಿ ರೆಡಿಯಾಗಿದೆ. ಸೊಪ್ಪು ಎಳೆ ಇರುತ್ತೆ. ಹಿಂಗೆ ಕೈಯಲ್ಲಿ ಉದ್ರಾಗಿ ನಾವು ಬಿಡಿ ಮಾಡಿಕೊಂಡು ಕಾದ ಎಣ್ಣೆಗೆ ನಾವು ಕರಿತಾ ಹೋಗೋಣ. ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ ಕಡೆ ಈ ಕಡೆ ನಾವು ಮಗ್ಚಿ ಬೇಯಿಸ್ಬೇಕಾದ್ರೆ ಅದು ಬ್ರೌನ್ ಕಲರ್ ಬರ್ತಾ ಇದ್ದಂಗೆ ಸ್ವಲ್ಪ ಮಿಕ್ಸ್ ಮಾಡಬೇಕು, ಮಗ್ಚಾಕಬೇಕು. ನೋಡಿ, ಎಷ್ಟು ಬೇಕು ಬಾಣಲಿಗೆ ಅಷ್ಟು ಮಾತ್ರ ಬಿಟ್ಕೊಳ್ಳಿ. ತುಂಬ ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಹೊಂದ್ಕೊಂಡಾಗ ಆಗ್ಬಿಡುತ್ತೆ ಎಲ್ಲ ಒಟ್ಟಿಗೆ. ಅದಕ್ಕೋಸ್ಕರ ನೋಡಿ, ಕಲರು ಚೇಂಜ್ ಆಗಿದ ತಕ್ಷಣ ಈ ರೀತಿ ಒಂದ್ಸರಿ ಉಲ್ಟಾ ಮಾಡ್ತಾನೆ ಇರಿ. ಆ ಕಡೆ ಈ ಕಡೆ ಎಲ್ಲ ಕಡೆನೂ ಗರಿಯಾಗಿ ಅದು ಬೇಯೋ ತನಕ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಪಕೋಡ ರೆಡಿಯಾಗಿದೆ, ಒಂದು ಹದಕ್ಕೆ ಬಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಅಷ್ಟೇ ಟೇಸ್ಟಿಯಾಗಿ ಈ ರೀತಿ ಕೂಡ ಸೊಪ್ಪಲ್ಲಿ ಮಾಡ್ಬೋದಾ ಅಂತ ಅನ್ಕೋತೀರಾ. ಖಂಡಿತವಾಗ್ಲೂ ಈ ಸೊಪ್ಪು ಏನಾದರೂ ಸಿಕ್ಕಿದ್ರೆ ಬಿಡಬೇಡಿ, ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ.